ವೆಲ್ಕಮ್ ಬ್ಯಾಕ್. ಬೆಳಗಾವಿಯಲ್ಲಿ ಫೈನಾನ್ಸ್ಗಳ ಕಿರುಕುಳಕ್ಕೆ ಅರ್ಧಕ್ಕರ್ಧ ಊರೇ ಖಾಲಿ ಮಾಡಿದ್ದಾರೆ ಜನ. ಬೈಲಹೊಂಗಲ ತಾಲೂಕಿನ ಗಜಮಿನಾಳ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಸಾಲ ತುಂಬೋದಕ್ಕಾಗದೆ ಗೋವಾ ಮಹಾರಾಷ್ಟ್ರ ಅಂತ ಜನ ಗುಳೆ ಹೋಗ್ತಿದ್ದಾರೆ. ಸಿಎಂ ಎಚ್ಚರಿಕೆಗೂ ಕೂಡ ಗಡಿ ಜಿಲ್ಲೆ ಬೆಳಗಾವಿಯ ಫೈನಾನ್ಸ್ಗಳು ಜಗ್ತಾ ಇಲ್ಲ. ಮನೆಗಳಿಗೆ ಬೀಗ ಜಡಿದು ಜನ ಊರು ತೊರಿತಾ ಇದ್ದಾರೆ. ಬೇರೆ ದಾರಿ ಇಲ್ಲ. ಬೆಳಗಾಯಿತು ಅಂದರೆ ಮನೆ ಮುಂದೆ ಬಂದು ಕಿರುಕುಳ ಕೊಡ್ತಾರೆ, ಅವಾಚ್ಯವಾಗಿ ನಿಂದಿಸ್ತಾರೆ, ದಾರಿ ತೋರ್ತಾ ಇಲ್ಲ. ಹೀಗಾಗಿ ಜನ ಮನೆಗಳಿಗೆ ಬೇಗ ಹಾಕೊಂಡು ಊರು ಬಿಟ್ಟು ಹೋಗ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀಕಾಂತ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಕಾಂತ್, ಒಂದು ಕಡೆ ಮುಖ್ಯಮಂತ್ರಿಗಳು ಎಚ್ಚರಿಕೆ ಕೊಟ್ಟಿದ್ರು, ಅದರ ಜೊತೆಗೆ ಇವತ್ತು ಸಂಪುಟದಲ್ಲಿ ಬಿಲ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾವನೆ ಆಗ್ತಾ ಇದೆ. ಆದರೆ ಬೆಳಗಾವಿಯಲ್ಲಿ ಮಾತ್ರ ಈ ಫೈನಾನ್ಸ್ಗಳ ಹಾವಳಿ ನಿಲ್ತಾನೆ ಇಲ್ಲ ಅನ್ಸುತ್ತೆ. ನೋಡಿ ವಿಜಯ್, ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫ್ರಾಡ್ ಆಗಿರುವಂಥದ್ದು ಈ ಮೈಕ್ರೋ ಫೈನಾನ್ಸ್ನಿಂದ, ಪ್ರಮುಖವಾಗಿ ಇಡೀ ಟಾಪ್ನಲ್ಲಿರುವಂಥದ್ದು. ಹಾಗಾಗಿ ಬೆಳಗಾವಿ ಜಿಲ್ಲೆಯ ಪ್ರತಿ ಹಳ್ಳಿಗಳಲ್ಲೂ ಸಹ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಏನಿದೆ ಅದು ಮಿತಿ ಮೀರಿರುವಂಥದ್ದು. ಅದರಲ್ಲೂ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಪ್ರತಿಯೊಂದು ಗ್ರಾಮಗಳು ಈಗ ಖಾಲಿಯಾಗುವಂತಕ್ಕೆ ತಲುಪಿರುವಂಥದ್ದು. ಮೈಕ್ರೋ ಫೈನಾನ್ಸ್ನ ಹಾವಳಿಯಿಂದಾಗಿ ಇಡೀ ಗ್ರಾಮವೇ ಏನಂತಂದರೆ ಖಾಲಿಯಾಗಿರುವಂಥದ್ದು. ಕೆಲವು ಗ್ರಾಮಗಳು, ಅರ್ಧದಷ್ಟು ಗ್ರಾಮಗಳು ಈಗ ಖಾಲಿಯಾಗಿರುವಂಥದ್ದು. ನಾವೀಗೇನು ತೋರಿಸ್ತಾ ಇದ್ದೀವಿ ಆ ದೃಶ್ಯ, ಅದು ಏನಂತಂದರೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ಸಂಪೂರ್ಣವಾಗಿ ಇಡೀ ಊರವೇ ಅರ್ಧ ಗ್ರಾಮ ಖಾಲಿಯಾಗಿರುವಂಥದ್ದು. ಅಲ್ಲಿ ಕೇವಲ ಏನಂತಂದರೆ ಹಿರಿಯರು ಮಾತ್ರ ಇರುವಂಥದ್ದು. ಉಳಿದವರು ಎಲ್ಲರೂ ಸಹ ಏನಂತಂದರೆ ಮಹಾರಾಷ್ಟ್ರ ಮತ್ತು ಪುಣೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಗುಳೆ ಹೋಗಿದ್ದಾರೆ. ಯಾಕಂತಂದರೆ ಇವರಿಂದ ಮೈಕ್ರೋ ಫೈನಾನ್ಸ್ನಿಂದ ಸಾಲವನ್ನು ಏನು ಪಡ್ಕೊಂಡಿದ್ರು ಎಲ್ಲರೂ ಸಹ ಏನಂತಂದರೆ ಊರು ತೊರೆದಿರುವಂಥದ್ದು. ಹೀಗಾಗಿ ಇಡೀ ಗ್ರಾಮದಲ್ಲಿ ಒಂದು ರೀತಿ ಸ್ಮಶಾನ ಮೌನ ಆವರಿಸಿರುವಂಥದ್ದು. ಇದ್ರ ಜೊತೆಗೆ ಏನಂತಂದರೆ ಭಾಳಷ್ಟು ಬೆಳಗಾವಿಯ ಯಮನಾಪುರದ ವಾಲ್ಮೀಕಿ ಸ್ವಸಹಾಯ ಸಂಘ ಏನಿದೆ ಅದರ ಚೇರ್ಮನ್ನರು, ಆ ಜೊತೆಗೆ ಏನಂತಂದರೆ ಅಲ್ಲಿರ್ತಕ್ಕಂಥ ಕೆಲವು ಸಿಬ್ಬಂದಿಗಳು ಸೇರಿಕೊಂಡು ಈ ಬೈಲಹೊಂಗಲ ತಾಲೂಕಿನಲ್ಲಿ ನೀವು ಅರ್ಧದಷ್ಟು ಹಣವನ್ನು ಕಟ್ಟಿದರೆ ನಾವು ಅರ್ಧದಷ್ಟು ಹಣವನ್ನು ಕಟ್ತೀವಿ, ಹಾಗಾಗಿ ನೀವು ಫೈನಾನ್ಸ್ನಿಂದ ಹಣವನ್ನು ತೆಗೆದುಕೊಂಡು ಬಂದು ಅರ್ಧ ಹಣವನ್ನು ನಮಗೆ ನೀಡಬೇಕು ಅಂತೇಳಿ ಇವರಿಗೆ ಹೇಳಿದ ನಂತರ ಇವರು ಏನಂತಂದರೆ ಅರ್ಧ ಹಣವನ್ನು ಇಟ್ಕೊಂಡು ಇನ್ನೂ ಅರ್ಧ ಹಣವನ್ನು ಇವರಿಗೆ ಕಟ್ಟಿದ್ದಾರೆ. ಹಾಗಾಗಿ ಇದನ್ನು ಪಡೆದುಕೊಂಡಂಥ ಚೀಟರ್ಸ್ ಏನಿದ್ದಾರೆ ಅವರು ಈಗ ಏನಂತಂದರೆ ಪರಾರಿಯಾಗಿರುವಂಥದ್ದು. ಹಾಗಾಗಿ ಈಗ ಸಾಲ ನೀಡಿರುವಂಥ ಮೈಕ್ರೋ ಫೈನಾನ್ಸ್ ಏನಿದೆ ಅವರು ಏನಂತಂದರೆ ಈ ಗ್ರಾಮಸ್ಥರ ಬೆನ್ನು ಬಿದ್ದಿರೋದ್ರಿಂದ ಇವರಿಂದ ತಪ್ಪಿಸ್ಕೊಳ್ಳಿಕ್ಕೆ ಈಗ ಗ್ರಾಮಸ್ಥರು ಏನಂತಂದರೆ ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ಸೊ ಇಡೀ ಅರ್ಧಕ್ಕರ್ಧ ಊರೇ ಈ ಥರ ಖಾಲಿಯಾಗೋಗಿದೆ. ಅತಿ ಹೆಚ್ಚು ಈ ರೀತಿಯ ಪ್ರಕರಣಗಳು ಈ ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥದ್ದು. ಈಗ ಹೊಸ ನಿಯಮ ಬಂದ ಮೇಲಾದರೂ ಕೂಡ ಈ ಕುಟುಂಬಗಳು ಮರಳಿ ಊರಿಗೆ ಬರೋ ಹಾಗಾಗುತ್ತಾ ನೋಡಬೇಕು. ಯಾಕಂದರೆ ಮನೆಗಳಿಗೆ ಬೀಗ ಹಾಕ್ಕೊಂಡು ಊರನ್ನೇ ಬಿಟ್ಟು ಹೋಗೋ ಪರಿಸ್ಥಿತಿ ಎಷ್ಟೋ ಕುಟುಂಬಗಳಿಗೆ ಇಲ್ಲಿ ಬಂದುಬಿಟ್ಟಿದೆ. ಕುಟುಂಬಗಳು ಯಾವುದೋ ಅನಿವಾರ್ಯ ಕಾರಣಗಳಿಗಾಗಿ ಫೈನಾನ್ಸ್ನಿಂದ ಸಾಲ ಪಡೆದಿರ್ತಾರೆ. ಅದಾದಮೇಲೆ ಅದಕ್ಕಿಂತ ಹೆಚ್ಚು ಬಡ್ಡಿ ಕಟ್ಟಿರ್ತಾರೆ. 1-2-3 ಪಟ್ಟು ಬಡ್ಡಿ ಕಟ್ಟಾದ್ಮೇಲೂ ಕೂಡ ಇನ್ನೂ ಅಸಲು ಬಾಕಿ ಇದೆ ತೀರಿಸಿ ಅಂತ ಹೇಳಿ ಸಿಬ್ಬಂದಿ ಮನೆ ಬಾಗಿಲಿಗೆ ಬರ್ತಾರೆ. ಅರ್ಧಕ್ಕರ್ಧ ಗ್ರಾಮದಲ್ಲಿ ಇಂಥ ಪರಿಸ್ಥಿತಿ ಇದೆ. ಎಷ್ಟೋ ಜನ ಕಷ್ಟಕ್ಕೆ ಆ ಸಮಯಕ್ಕೆ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಹೆಚ್ಚಿಗೆ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ, ಅಥವಾ ಎಷ್ಟು ಸಾಲ ತಗೊಂಡ್ರೆ ಎಷ್ಟು ಬಡ್ಡಿ ಕಟ್ಟಬೇಕು ಇವ್ರಿಗೆ ಅನ್ನೋದನ್ನು ನೋಡಿಲ್ಲ. ಆ ಸಮಯಕ್ಕೆ ಅನಿವಾರ್ಯ ಇದೆಯಲ್ಲ ಅಂತ ತಗೊಂಡ್ಬಿಟ್ಟಿದ್ದಾರೆ. ಅದಾದ್ಮೇಲಿಂದ ಎಷ್ಟು ಕಟ್ಟಿದ್ರೂ ತೀರ್ತಾ ಇಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಮತ್ತೊಂದು ಕಡೆ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ಅಷ್ಟೊತ್ತಿಗೆ ಆರಂಭ ಆಗುತ್ತೆ. ಹೀಗಾಗಿ ಅರ್ಧಕ್ಕರ್ಧ ಗ್ರಾಮ ಈಗ ಬೀಗ ಹಾಕ್ಕೊಂಡು ಹೊರಟುಬಿಟ್ಟಿದ್ದಾರೆ. ಗೋವಾ ಮಹಾರಾಷ್ಟ್ರ ಆ ಕಡೆ ಕುಟುಂಬಗಳ ಸಮೇತ ಗುಳೆ ಹೋಗ್ಬಿಟ್ಟಿದ್ದಾರೆ. ಆ ಗ್ರಾಮದ ದೃಶ್ಯಗಳು ನೋಡ್ಬಹುದು ನೀವು. ಯಾವುದೇ ಮನೆ ನೋಡಿದ್ರು ಅದಕ್ಕೆ ಬೀಗ ಜಡ್ದಿದ್ದಾರೆ. ಊರಿಗೂರು ಬಿಕೋ ಅಂತ ಇದೆ, ಖಾಲಿ. ಜನರಿಂದ ತುಂಬಿದ್ದಂತಹ ಊರುಗಳು, ರಸ್ತೆಗಳು ಈಗ ಖಾಲಿ ಕಾಣ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.